ಈಗ ಇಲ್ಲಿ ಎದುರಿಗೆ ರಸ್ತೆ ಕಾಣ್ತಾ ಇದೆ. ಇವತ್ತು ಭಾನುವಾರ ಮತ್ತು ಮಧ್ಯಾಹ್ನ ಆದ್ದರಿಂದ ಅಷ್ಟು ಚಟುವಟಿಕೆ ಇರಲ್ಲ. ಹೊರಗೆ ಓಡಾಡೋದೆಲ್ಲ ಕಡಿಮೆ ಇರುತ್ತೆ. ರಸ್ತೆಯಲ್ಲಿ ಗಾಡಿಗಳು ಕಡಿಮೆ ಮತ್ತು ಸದ್ದು ಕೂಡ ಕಡಿಮೆ. ಅದೇ ನಾವು ಸೋಮವಾರ ಅಂತ ಬಂದರೆ ಅಥವಾ ವೀಕ್ ಡೇಸಲ್ಲಿ ಇಲ್ಲಿ ಸ್ಕೂಲ್ಗೆ ಹೋಗೋರು ಇರ್ತಾರೆ, ಕೆಲಸಕ್ಕೆ ಹೋಗೋರು ಇರ್ತಾರೆ. ನಾನಾ ಕಾರಣಗಳಿಗೆ ಚಟುವಟಿಕೆಗಳು, ವ್ಯವಹಾರಗಳಿರೋದ್ರಿಂದ ಆ ವ್ಯವಹಾರಕ್ಕಾಗಿ ಈ ರಸ್ತೆ ಚಟುವಟಿಕೆ ಆಗುತ್ತೆ. ಯಾವಾಗ ವ್ಯವಹಾರಗಳು ಜಾಸ್ತಿ ಇರುತ್ತೆ ಆಗ ಚಟುವಟಿಕೆ ಜಾಸ್ತಿ. ಎಲ್ಲಿ ಚಟುವಟಿಕೆ ಜಾಸ್ತಿನೋ ಅಲ್ಲಿ ಗಾಡಿಗಳು ಜಾಸ್ತಿ, ಎಲ್ಲಿ ಗಾಡಿಗಳು ಜಾಸ್ತಿನೋ ಅಲ್ಲಿ ಸದ್ದು ಜಾಸ್ತಿ. ಇದು ಒಂದು ರಸ್ತೆಯ ಒಂದು ಟ್ರಾಫಿಕ್ನ ಒಂದು ಗುಣ. ಈಗ ಇದು ನನ್ನ ಮನಸ್ಸು ಅಂತ ಅಂದ್ಕೊಳ್ಳೋಣ. ನನ್ನ ಮನಸ್ಸಿಗೆ ಎಷ್ಟು ಹೊರಗಿನ ಜಗತ್ತಿನ ಜೊತೆಗೆ ವ್ಯವಹಾರವಿದೆಯೋ ಅಷ್ಟು ಚಟುವಟಿಕೆ ಜಾಸ್ತಿ, ಅಷ್ಟು ಭಾವನೆಗಳು ಜಾಸ್ತಿ, ಅಷ್ಟು ಯೋಚನೆಗಳು ಜಾಸ್ತಿ. ಯಾವಾಗ ನಮ್ಮಲ್ಲಿ ಭಾವನೆಗಳು, ಯೋಚನೆಗಳು ಜಾಸ್ತಿ ಆಗುತ್ತೋ ಅಷ್ಟು ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಅವನು ಇವನಿಗೆ ಹಾರ್ನ್ ಮಾಡ್ತಾನೆ, ಇವನು ಅವನಿಗೆ ಹಾರ್ನ್ ಮಾಡ್ತಾನೆ. ನಾನು ಫಸ್ಟ್ ಹೋಗ್ಬೇಕು, ನೀನು ಈ ಕಡೆ ಹೋಗು ಅಂತ ಮತ್ತೆ ಮನಸ್ಸೊಳಗಡೆ ಜಗಳ ಶುರು ಆಗುತ್ತೆ. ಒಂದು ವ್ಯವಹಾರ ಅತಿಯಾದಾಗ ಅಥವಾ ವ್ಯವಹಾರದಲ್ಲಿ ಗೊಂದಲವಾದಾಗ ಮನಸ್ಸಲ್ಲಿ ಒಂದು ಖಿನ್ನತೆ ಅಂಥದ್ದು, ದುಃಖ, ಆಕ್ರೋಶ, ದ್ವೇಷ ಇಂತಹ ಟ್ರಾಫಿಕ್ ಜಾಮ್ಗಳಾಗ್ತಾ ಇರುತ್ತೆ. ಆಗ ಅಲ್ಲಿ ಅವನಂಗೆ ಮಾಡ್ದ, ಇವನಿಂಗೆ ಮಾಡ್ದ, ಅದಂಗಾಯ್ತು ಅಂತ ಹಾರ್ನ್ ಹೊಡಿತಾ ಇರ್ತೀವಿ ಒಳಗಡೆ. ಆಗ ನಮಗೆ ಶಬ್ದ ಮಾಲಿನ್ಯ ಜಾಸ್ತಿ ಆಗುತ್ತೆ. ಮನಸ್ಸಿನ ಮಾಲಿನ್ಯ ಅಂತಲ್ಲ ಉಪೇಂದ್ರ ಸಿನಿಮಾದಲ್ಲಿ. ಇದು ಶಬ್ದ ಮಾಲಿನ್ಯ ಅಲ್ಲ ಗುರು, ಮನಸ್ಸಿನ ಮಾಲಿನ್ಯ ಅನ್ನತ್ತೆ ಬೇತಾಳ. ಹಾಗೆ ನಮ್ಮಲ್ಲಿ ಈ ಮನಸ್ಸಿನ ಮಾಲಿನ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾದರೆ ಸಮಾಜ ಜೊತೆಗೆ ವ್ಯವಹಾರನೇ ಇಟ್ಕೋಬಾರ್ದಾ? ಮತ್ತು ನಾವು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಹಾಗಾದರೆ ಬದುಕು ನಡೆಯುತ್ತಾ? ಬದುಕು ನಡೆಯಲ್ಲ. ಮತ್ತು ಅದನ್ನು ವ್ಯವಹಾರ ತಪ್ಪಿಸ್ಕೊಂಡು ಹೋದ ತಕ್ಷಣ ಮನಸ್ಸು ಶಾಂತವಾಗಿದೆ ಅಂತ ಹೇಳೋಕ್ಕಾಗಲ್ಲ. ಅದು ಎಸ್ಕೇಪಿಸಮ್ ಅಷ್ಟೇ ಆಗುತ್ತೆ. ಸೊ ಈಗ ಇದನ್ನೇನು ಮಾಡ್ಬೋದು? ಮತ್ತು ಇನ್ನೊಂದು ಈ ಗುಣ, ಟ್ರಾಫಿಕ್ಕಿಂತ ಎಕ್ಸ್ಟ್ರಾ ಒಂದು ಗುಣ ನಮ್ಮ ಮನಸ್ಸಿಗೇನೆಂದರೆ, ಹೊರಗಿನ ವ್ಯವಹಾರ ಇರಲಿ ಇಲ್ಲದೇ ಇರಲಿ, ಹಳೆಯ ವ್ಯವಹಾರ ಇತ್ತಲ್ಲ, ನಮ್ಮ ನೆನ್ನೆಗಳು, ಮೊನ್ನೆಗಳು ಮತ್ತು ನಾಳೆಗಳು, ಭವಿಷ್ಯ, ಇದೆಲ್ಲರ ವ್ಯವಹಾರವು, ಅನವಶ್ಯಕ ವ್ಯವಹಾರವೂ ಓಡ್ತಾ ಇರುತ್ತೆ. ಇದು ಮಾಮೂಲಿ ಟ್ರಾಫಿಕ್ ಅಂತ ಬಂದಾಗ ಪ್ರಸ್ತುತ ಟ್ರಾಫಿಕ್ ಅಷ್ಟೇ. ಈ ಕ್ಷಣದ ವ್ಯವಹಾರ ಏನು, ಈ ಕ್ಷಣದ ಚಟುವಟಿಕೆ ಏನು, ಅದರ ಮೇಲೆ ಟ್ರಾಫಿಕ್ ಡಿಪೆಂಡ್ ಆದರೆ ಮನಸ್ಸನ್ನೋ ರಸ್ತೆಯಲ್ಲಿ ನೆನ್ನೆ ಅನ್ನೋ ಗಾಡಿಗಳು ಬರುತ್ತೆ, ನಾಳೆ ಅನ್ನೋ ಗಾಡಿಗಳು ಬರುತ್ತೆ, ಅನವಶ್ಯಕ ಗಾಡಿಗಳು ಓಡಾಡ್ತಾ ಇರುತ್ತೆ. ಇದಕ್ಕೊಂದು ವ್ಯವಸ್ಥೆ ಆಗಬೇಕಲ್ಲ. ಅದಕ್ಕೆ ಇದನ್ನು ಈ ರಸ್ತೆಲಾಗೋ ಚಟುವಟಿಕೆ ಇದೆಯಲ್ಲ, ವ್ಯವಹಾರದಿಂದ ಆಗುವ ಚಟುವಟಿಕೆ, ಭಾವನೆಗಳು ಇವೆಲ್ಲ ಮೂಡೋಂಥದ್ದು, ಇದನ್ನು ಮನೋವೃತ್ತಿ ಅಂತ ಅನ್ನೋಣ. ಚಿತ್ತವೃತ್ತಿ ಅಂತಲೂ ಅಂತಾರೆ, ಮನೋವೃತ್ತಿ ಅಂತ ಅನ್ನೋಣ ಸದ್ಯಕ್ಕೀಗ. ಈ ಮನೋವೃತ್ತಿಯಿಂದ ನಾನು ಮೇಲಿದ್ದೀನಿ. ಈಗ ಕೆಳಗಡೆ ಇದ್ದಿದ್ರೆ ನಾನು ಟ್ರಾಫಿಕ್ ಸೌಂಡು ಜಾಸ್ತಿ ಕೇಳಿಸ್ತಾ ಇತ್ತು. ನಾನೀಗ 6th ಫ್ಲೋರಲ್ಲಿದ್ದೀನಿ, ನನಗೆ ಸೌಂಡ್ ಕಡಿಮೆ ಇದೆ, ಆದರೆ ಸೌಂಡ್ ಇದ್ದೇ ಇದೆ. ಆದರೆ ನನಗದು ಕೇಳಿಸ್ದಿರೋ ಅಷ್ಟು ಅಥವಾ ನನಗದು ಎಫೆಕ್ಟ್ ಆಗದಿರೋ ಅಷ್ಟು ಮೇಲಿದ್ದೀನಿ. ಇದನ್ನು ಉನ್ಮನಿ ಸ್ಥಿತಿ ಅಂತ ಅಂತೀನಿ. ಉನ್ಮನಿ ಅಂದರೆ ಉತ್ ಮನ. ಉತ್ ಅಂದರೆ ಮೇಲೆ, ಮನ ಅಂದರೆ ಮನಸ್ಸು. ಮನಸ್ಸಿನಿಂದ ಮೇಲೆ ಇರುವುದು. ಮನಸ್ಸು ಕೆಳಗಿದೆ, ರೋಡ್ ಇದೆ, ಟ್ರಾಫಿಕ್ ವ್ಯವಹಾರ, ಸೌಂಡ್ ಎಲ್ಲ ಇದೆ, ಗಾಡಿ ಎಲ್ಲ ಇದೆ. ಅದು ಆ ಮನಸ್ಸಿನಿಂದ ಮೇಲೆ ಇರುವುದು ಉನ್ಮನ. ಆ ಉನ್ಮನ ಸ್ಥಿತಿಯಲ್ಲಿ ಇರುವುದು. ಈ ಉನ್ಮನ ಸ್ಥಿತಿಯಲ್ಲಿ ಇರಬೇಕು ಅಂದರೆ ನಾವು ಉದಾಸೀನವಾಗಿರಬೇಕು. ಒಂದು ಯೋಗ ಮಾರ್ಗದ ಧ್ಯಾನ ಮಾಡೋದು ಅಂತ ಒಂದಾದರೆ, ಇನ್ನೊಂದು ನಾವು ಬದುಕನ್ನು ಉದಾಸೀನವಾಗಿ ನೋಡೋದು. ಉದಾಸೀನ ಅಂದರೆ ಕೇರ್ಲೆಸ್ ಅಂತ ಮಾಡ್ಕೊಂಡಿದ್ದೀವಿ. ಆದರೆ ಉದಾಸೀನ ಅಂದರೆ ಉತ್ ಆಸೀನ ಅಂತ. ಅಂದರೆ ಉತ್ ಅಂದರೆ ಮತ್ತೆ ಮೇಲೆ, ಆಸೀನ ಅಂದರೆ ಇರುವುದು. ಉತ್ ಆಸೀನ. ಗ್ರೌಂಡ್ ಫ್ಲೋರಲ್ಲಿ ಟ್ರಾಫಿಕ್ಕಲ್ಲಿ ಗಾಡಿಯೆಲ್ಲ ಓಡಾಡ್ತಾ ಇದೆ, ಅಲ್ಲಿಂದ 6th ಫ್ಲೋರ್ ಉತ್ ಆಸೀನ, ಇಲ್ಲಿಂದ ಮೇಲೆ ಆಸೀನನಾಗಿದ್ದೇನೆ. ಆದರೆ ಇನ್ನೂ ವ್ಯವಹಾರ ಮುಗಿದಿಲ್ಲ, ಸಮಾಜದ ವ್ಯವಹಾರ ನಡೀತಾ ಇದೆ. ನಾನು ಅದರೊಳಗಡೆ ಭಾವನಾತ್ಮಕವಾಗಿ ಅಂಟಿಕೊಂಡಿಲ್ಲ, ಅದನ್ನು ಉದಾಸೀನವಾಗಿ ನೋಡ್ತಿದ್ದೇನೆ. ಚಟುವಟಿಕೆ ನಡೀತಿದೆ, ಆದರೆ ನಾನು ಎಮೋಷನಲಿ ಇನ್ವಾಲ್ವ್ ಆಗಿಲ್ಲ, ನೋಡ್ತಾ ಇದ್ದೀನಿ, ಉದಾಸೀನನಾಗಿ ನೋಡ್ತಾ ಇದ್ದೀನಿ. ನಿಂತ್ಕೊಂಡು ಈ ರೀತಿ ನನ್ನಲ್ಲಿ ಭಾವನೆಗಳು ಮೂಡ್ತಿದೆ, ಈ ರೀತಿ ನನಗೆ ಚಿಂತನೆಗಳು ಮೂಡ್ತಿದೆ ಅಂತ ಉದಾಸೀನನಾಗಿ ನಾನು ಮನಸ್ಸನ್ನು ನೋಡ್ತಿದ್ದೀನಿ, ಪ್ರಪಂಚವನ್ನು ನೋಡ್ತಿದ್ದೀನಿ. ಯಾವಾಗ ಉದಾಸೀನವಾಗಿ ಪ್ರಪಂಚವನ್ನು ಮತ್ತು ನನ್ನನ್ನು ನೋಡ್ಕೊಳ್ತೀನಿ, ಆಗ ನಾನು ಉನ್ಮನ, ಆ ಉತ್ಮನ, ಆ ಉನ್ಮನಿ ಸ್ಥಿತಿಯನ್ನು ತಲುಪೋದಕ್ಕೆ ಸಾಧ್ಯ. ಅದಕ್ಕೆ ನಾವು ಬದುಕುವ ರೀತಿಯನ್ನು ಬದಲಾಯಿಸ್ಕೋಬೇಕು, ಜೊತೆಗೆ ಧ್ಯಾನದ ಅಭ್ಯಾಸವು ಆಗ್ತಿರಬೇಕು. ಆಗ ನಮಗೆ
ಉದಾಸೀನವಾಗ್ತೀವಿ, ಅಲ್ಲಿ ಉನ್ಮನಿ ಸ್ಥಿತಿ ಬರುತ್ತೆ. ಆದರೆ ಕೆಳಗಿನ್ನೂ ಟ್ರಾಫಿಕ್ ಇದ್ದೇ ಇದೆ, ಸೌಂಡ್ ಇದ್ದೇ ಇದೆ, ಅದಿನ್ನೂ ತಪ್ಪಿಸ್ಕೊಂಡಿಲ್ಲ. ಈ ಹಂತ ಏನು ಉನ್ಮನಿ ಸ್ಥಿತಿ ಇದೆ, ಇದರಿಂದ ಆಗಾಗ ನಾವು ಕೆಳಗೆ ಬರ್ತಿರ್ಬೋದು. ಜೀವನದಲ್ಲಿ ಏನೇ ಆಘಾತಗಳಾದರೆ ಅಥವಾ ಸನ್ನಿವೇಶಗಳು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಇಲ್ಲ ಅಂತಂದಾಗ, ಕಷ್ಟಗಳು ಬಂದಾಗ, ಹತಾಶರಾದಾಗ ನಾವು ಮೇಲಿರ್ತೀವಿ 6th ಫ್ಲೋರು, ಢಮ್ ಅಂತ ಸೌಂಡ್ ಧೈ ಅಂತ ಓಡೋಗ್ಬಿಡ್ತೀವಿ ಕೆಳಗೆ, ಅಯ್ಯೋ ಏನಾಗೋಯ್ತಂತೆ ಅಂತ. ಮೇಲೆ ಹೋಗಿರ್ತೀವಿ, ಕೆಳಗೆ ಬರ್ತೀವಿ. ಈ ಉನ್ಮನಿ ಸ್ಥಿತಿ ಶಾಶ್ವತವಾಗಿ ಉಳಿಸ್ಕೋಬಹುದು, ಆದರೆ ಆರಂಭದಲ್ಲೇ ಸಾಧ್ಯ ಆಗಲ್ಲ. ಅಯ್ಯೋ ನಾವು ಉನ್ಮನಿ ಸ್ಥಿತಿ, ಇವತ್ತು ನನಗೇನು ಸಮಸ್ಯೆ ಇಲ್ಲ, ಆರಾಮಾಗಿದ್ದೀನಿ ಅಂದ್ಕೊಂಡ್ರೆ ಉನ್ಮನಿ ಸ್ಥಿತಿ ಅಲ್ಲ. ಪರಿಸ್ಥಿತಿಗಳು ಎಡವಟ್ಟಾಗಿದ್ದರೂ, ಕೈ ಕೊಟ್ಟಿದ್ದರೂ ನಾನು ಅದನ್ನು ಸಮಾಧಾನವಾಗಿ ನೋಡುವಂತಹ ಹಂತ ಉನ್ಮನಿ ಸ್ಥಿತಿ. ಆದರೆ ಕೆಲವೊಂದು ನಾವು ಅದನ್ನು ಎಚ್ಚರಿಕೆಯಿಂದ ಕಾಪಾಡಿಕೊಂಡಿಲ್ಲ ಅಂದರೆ ಆ ಸ್ಥಿತಿ ಅಲ್ಲಿಂದ ವಾಪಸ್ ಕೆಳಗೆ ಬರೋ ಸಾಧ್ಯತೆ ಇರುತ್ತೆ. ಇದು ಅಭ್ಯಾಸದಿಂದ, ಸ್ಮರಣೆ ಮತ್ತು ಅಭ್ಯಾಸದಿಂದ ಆಗಾಗ ಹೌದು ನಾನು ಉನ್ಮನಿ ಸ್ಥಿತಿಯಲ್ಲಿರಬೇಕು, ನಾನು ಉದಾಸೀನವಾಗಿ ನೋಡಬೇಕು ಅನ್ನೋ ಅರಿವಿಟ್ಕೊಂಡು ಸದಾ ನಾನು ಧ್ಯಾನವನ್ನು ಅಭ್ಯಾಸ ಮಾಡ್ತಾ, ಜೀವನ ಪಾಠಗಳನ್ನು ಆಗಾಗ ಗುರುವಾಣಿಯನ್ನು, ಗ್ರಂಥಗಳನ್ನು, ಭಗವದ್ಗೀತೆಯಲ್ಲಿ ಅದು ವಚನಗಳಿರಲಿ, ಕೀರ್ತನೆಗಳಿರಲಿ, ತತ್ವಪದಗಳಿರಲಿ, ಬೈಬಲ್ ಆಗಲಿ, ಕುರಾನ್ ಆಗಲಿ, ಯಾವುದೇ ಆಗಲಿ, ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ ಅಂತಹ ಗ್ರಂಥಗಳನ್ನು ಅಥವಾ ಗುರುವಾಣಿಯನ್ನು ಸ್ಮರಣೆ ಮಾಡ್ತಾ, ಅದರಲ್ಲಿ ಆ ರೀತಿ ಹೇಳಿದೆ, ಇದರಲ್ಲಿ ಈ ರೀತಿ ಹೇಳಿದೆ ಅಂತ ಸ್ಮರಣೆ ಮಾಡ್ತಾ, ಅದನ್ನು ಅರಿವಲ್ಲಿ ಇಟ್ಕೊಂಡು ಧ್ಯಾನವನ್ನು ಅಭ್ಯಾಸ ಮಾಡಿಕೊಳ್ತಾ ಜೀವನ ಪಾಠವನ್ನು ಕಲಿತಾ ಹೋದಾಗ ಈ ಮಾಮೂಲಿ ಮನಸ್ಸಿನ ಮನೋವೃತ್ತಿಯಿಂದ ಉನ್ಮನಿ ಸ್ಥಿತಿಗೆ ಏರಿರೋದು ಆಗ ಅಲ್ಲೇ ನೆಲೆ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಆವಾಗ ಮೇಲಕ್ಕೆ ಹೋಗ್ತಿರ್ತೀವಿ, ಮತ್ತೆ ಕೆಳಗೆ ಬರ್ತಾ ಇರ್ತೀವಿ. ಅದಕ್ಕೆ ನಾವು ವೀಕೆಂಡ್ ಆಚೆ ಹೋಗ್ಬಿಡ್ತೀವಿ, ರೆಸಾರ್ಟ್ಸ್ಗೆ ಹೋಗ್ತೀವಿ, ಎಲ್ಲೋ ಸುತ್ತಾಡಕ್ಕೆ ಹೋಗ್ತೀವಿ, ಎಸ್ಕೇಪ್ ಆಗಿ ಬರ್ತಿರ್ತೀವಿ. ಹೋಗ್ತೀವಿ, ಇಲ್ಲೊಂದು ಶುಕ್ರವಾರ ಬರೋಕ್ಕೆ ಕಾಯ್ತಿರ್ತೀವಿ, ಯಾವ ಶುಕ್ರವಾರ ಸಂಜೆ ಆಗುತ್ತೋ ವೀಕೆಂಡ್ ಹೊಡ್ತೀವಿ ಅನಿಸ್ತಿರುತ್ತೆ. ಹೋಗ್ತೀವಿ, ಶನಿವಾರ ಭಾನುವಾರ ಇರ್ತೀವಿ, ಮಧ್ಯಾಹ್ನ ವರ್ಷಕ್ಕೆ ಶುರು ಆಗಿಬಿಡುತ್ತೆ. ಅಯ್ಯೋ ಆಗಲೇ ಮಧ್ಯಾಹ್ನ ಆಗೋಯ್ತು, ಭಾನುವಾರ ಆಗಲಿ ಇನ್ನೇನು ಹೊರಡಬೇಕಾಗತ್ತೆ ಅಂತ ಕಾರಿಗೆ ಹತ್ಕೊಂಡು ವಾಪಸ್ ಅದೇ ಬೆಂಗಳೂರಿಗೆ ಹೋಗ್ಬೇಕಾ, ನಾಳೆ ಅದೇ ಕೆಲಸಕ್ಕೆ ಹೋಗ್ಬೇಕಂತ ಆ ಉನ್ಮನಿ ಸ್ಥಿತಿಯಿಂದ ಕೆಳಗೆ ಬರೋಕ್ಕೆ ಶುರು ಆಗ್ಬಿಡ್ತೀವಿ. ಆ ರೀತಿ ಅದೊಂದು ಟೆಂಪರರಿ ಸ್ಟೇಟ್ ಆಫ್ ಮೈಂಡ್ ಆಗಬಾರ್ದು. ಇಟ್ ಶುಡ್ ಬಿ ಎ ಪರ್ಮನೆಂಟ್ ಸ್ಟೇಟ್ ಆಫ್ ಬೀಯಿಂಗ್. ಅದು ನೀವೇ ಆ ಸ್ಥಿತಿಯಲ್ಲಿ ಆಗಬೇಕು. ಇದು ಉನ್ಮನಿ ಸ್ಥಿತಿ, ಉದಾಸೀನವಾಗಿರುವಂಥದ್ದು. ಇಲ್ಲಿಂದ ಮತ್ತೆ ಧ್ಯಾನ ಮಾರ್ಗದಲ್ಲಿ, ಯೋಗ ಮಾರ್ಗದಲ್ಲಿ ನಡೀತಾ ಇಲ್ಲಿ ನಾವು ಅನಾಹತದಲ್ಲಿ ಓಂಕಾರ ಸಾಧನೆ ಅಥವಾ ಶೂನ್ಯ ಸಂಪಾದನೆ ಇಂಥ ಕಡೆ ಧ್ಯಾನದ ಕಡೆ ಗಮನ ಕೊಡ್ತಾ ಈ ಅಡ್ವಾನ್ಸ್ಡ್ ಮೆಡಿಟೇಷನ್ ಟೆಕ್ನಿಕ್ಸ್ ಅಂತ ಏನಂತೀವಿ ಆ ಕಡೆಗೆ ಹೋಗ್ತಿದ್ದಾಗ ಈ ಉನ್ಮನಿ ಸ್ಥಿತಿಯಿಂದ ನಾವು ಅಮನಸ್ಕ ಸ್ಥಿತಿಗೆ ಬರೋದಕ್ಕೆ ಸಾಧ್ಯ ಇರುತ್ತೆ. ಅಮನಸ್ಕ ಸ್ಥಿತಿ ಅಂದರೆ ಈಗ ಇಲ್ಲಿ ರೋಡ್ ಇದೆ, ಈಗ ಭಾನುವಾರ ಮಾತ್ರ ರಜಾ ದಿನಗಳಲ್ಲಿ ಮಾತ್ರ ಇಲ್ಲಿ ಗಾಡಿಗಳು ಕಡಿಮೆ ಅಂತಿರುತ್ತಲ್ಲ, ಈ ಹಂತವನ್ನು ಇಷ್ಟು ಖಾಲಿ ರೋಡನ್ನು ಪ್ರತಿದಿನವೂ ಇಟ್ಟುಕೊಳ್ಳುವುದು, ನನ್ನ ಅನವಶ್ಯಕ ವ್ಯವಹಾರಗಳು ಯಾವುದು ಅಂತ ತಿಳ್ಕೊಳ್ಳೋದು, ನನಗೆ ಇಂಥ ಒಂದು ಅನವಶ್ಯಕ ಚಿಂತನೆ, ಅನವಶ್ಯಕ ಭಾವನೆಗಳು ನನಗೆ ಬೇಕಾಗಿಲ್ಲ ಅಂತ ಡ್ರಾಪ್ ಮಾಡೋದು. ಯು ಲೆಟ್ ಗೋ ಫ್ಯೂ ಥಿಂಗ್ಸ್, ಫ್ಯೂ ಆ್ಯಕ್ಟಿವಿಟೀಸ್ ಆರ್ ಫ್ಯೂ ಎಮೋಷನ್ಸ್ ಆರ್ ಫ್ಯೂ ರಿಲೇಷನ್ಶಿಪ್ಸ್ ಅಟ್ ದ ಸೇಮ್ ಟೈಮ್. ಅಂಥವನ್ನು ಅನವಶ್ಯಕವನ್ನು ಕಳಿಸ್ಕೊಳ್ತಾ ಹೋಗ್ತಿದ್ದಾಗ ನನ್ನ ಹೊರಗಿನ ಪ್ರಪಂಚದಗಿನ ವ್ಯವಹಾರ ಕಡಿಮೆ ಆಗ್ತಾ ಹೋಗುತ್ತೆ, ಅನವಶ್ಯಕ ವ್ಯವಹಾರ ಕಡಿಮೆ ಆಗ್ತಾ ಹೋಗುತ್ತೆ. ಆಗ ಮನಸ್ಸಿನಲ್ಲೂ ಮನೋವೃತ್ತಿ ನಿನ್ನೆ ನಾಳೆ ಅನವಶ್ಯಕ ವಿಷಯಗಳು, ಪಕ್ಕ ಮನೆಯವ್ರದ್ದು ನಿನ್ನೆ ಹಿಂಗಾಯ್ತು ಇಂಥದ್ದೆಲ್ಲ ಕಡಿಮೆ ಆಗ್ತಾ ಬಂದಾಗ ಈ ಭಾನುವಾರ ಖಾಲಿ ರೋಡಲ್ಲಿ ಅವಶ್ಯಕತೆ ಇದ್ದ ಮಾತು ಆಚೆ ಹೋದಂಗೆ ಪ್ರತಿದಿನವೂ ನನ್ನ ದಿನನಿತ್ಯ ಜೀವನದಲ್ಲಿ ನನ್ನ ಕರ್ತವ್ಯ ನಿಭಾಯಿಸೋಕ್ಕೆ ಎಷ್ಟು ವ್ಯವಹಾರ ಬೇಕು, ಪ್ರೀತಿಯಿಂದ ಬದುಕೋದಕ್ಕೆ, ಶಾಂತಿಯಿಂದ ನೆಮ್ಮದಿಯಿಂದ ಬದುಕೋದಕ್ಕೆ ನನಗೆ ಎಷ್ಟು ವ್ಯವಹಾರ ಸಾಕು, ಮಿಕ್ಕಿದ ಎಷ್ಟು ಅನವಶ್ಯಕ ವ್ಯವಹಾರ, ಹೀಗೆ ಕ್ಯಾಟಗರೈಸ್ ಮಾಡೋಕ್ಕೆ ವಿವೇಕ, ಅದನ್ನು ನಿತ್ಯ ವಿವೇಕ ಅಂತೀವಿ. ಅಂತಹ ನಿತ್ಯ ಅನಿತ್ಯ, ಯಾವುದು ಪರ್ಮನೆಂಟ್ ಯಾವುದು ಟೆಂಪರರಿ ನಮಗೆ ರಿಯಲೈಸ್ ಆದಾಗ ಅನವಶ್ಯಕ ವಿಷಯಗಳ ಕಡೆಗೆ ಮನಸ್ಸು ಹರಿಯೋದು ಕಡಿಮೆ ಆಗುತ್ತೆ. ಆಗ ವೀಕ್ ಡೇಸಲ್ಲೂ ಅನವಶ್ಯಕ ಟ್ರಾಫಿಕ್ ಇರಲ್ಲ, ನಮಗೆ ಬೇಕಿರೋ ಟ್ರಾಫಿಕ್ ಮಾತ್ರ ಇರುತ್ತೆ. ಹಾಗೆ ಅದು ಕಡಿಮೆ ಆಗ್ತಾ ಬರುತ್ತೆ, ನಿನ್ನೆ ನಾಳೆಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಅವನು ಹಂಗೆ ಮಾಡಿದೆ, ಇವನು ಹಿಂಗೆ ಮಾಡ್ದ, ಹಂಗೆ ಮಾಡಬೇಕಿತ್ತು, ಹಿಂಗೆ ಆಗ್ಬಿಡ್ಬೇಕಿತ್ತು, ಇನ್ನೇನೋ ಮಾಡಿಬಿಡ್ತಿದ್ದೆ, ಹೀಗೆ ಅನವಶ್ಯಕ ಥಾಟ್ಸ್. ದೇವ್ರು ನನಗೆ ಒಳ್ಳೆಯವ್ರಿಗೆ ಯಾಕೆ ಕಷ್ಟ ಕೊಡ್ತಾನೆ, ನನಗೆ ಯಾಕಪ್ಪ ಇಂಥ ಪರಿಸ್ಥಿತಿ ಬಂತು, ನಮ್ಗೆ ಯಾವಾಗ ಒಳ್ಳೇದಾಗತ್ತೋ, ಎಷ್ಟೆಲ್ಲ ಇರುತ್ತೆ ಅಂತಂದರೆ ಮನುಷ್ಯನಿಗೆ ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಅವೆಲ್ಲ ಅನವಶ್ಯಕವೆಲ್ಲ ಕಟ್ಟಾದಾಗ ವೀಕ್ ಡೇಸಲ್ಲೂ ಕೂಡ ವೀಕೆಂಡ್ ಇರೋ ಟ್ರಾಫಿಕ್ ಥರನೇ ನಮ್ಮ ಮನಸ್ಸಲ್ಲಿ ಇರುತ್ತೆ. ಸೊ ಇದು ಮನಸ್ಸು ಸಮಾಧಾನವಾಗ್ತಾ ಹೋಗೋದು, ತಿಳಿಯಾಗ್ತಾ ಹೋಗೋದು. ಇದಾದ ಮೇಲೆ ತಾನಾಗಿ ನಮಗೆ ಅಮನಸ್ಕ ಸ್ಥಿತಿ, ನಾವು ಎಂಥ ಹಂತ ಇರ್ತೀವಿ ಅಂದರೆ, ಈಗ ಅಲ್ಲಿ ಪೂರ್ತಿ ಮೇಲೆ ಹೋಗ್ಬಿಡ್ತೀವಪ್ಪ, ಈಗ 6th ಫ್ಲೋರಲ್ಲಿದ್ದೀವಿ, ಅಲ್ಲಿ ಪೂರ್ತಿ ಮೇಲಕ್ಕೆ ಹೋಗ್ಬಿಡ್ತೀವಿ,
ಅದು ಅಲ್ಲಿ ಏನು ಚಟುವಟಿಕೆ ಇಲ್ಲ, ಕೇಳಿಸ್ತನೂ ಇಲ್ಲ. ಅಂತಹ ಸ್ಥಿತಿ ಈ ಖಾಲಿ ರೋಡಲ್ಲೂ ಏನೂ ಇಲ್ಲ ಅಂದರೆ ಕೇಳಿಸಲ್ಲ. ಈ ಖಾಲಿ ರಸ್ತೆ ಮತ್ತು ಲಾಸ್ಟ್ ಫ್ಲೋರು ಎರಡಕ್ಕೂ ವ್ಯತ್ಯಾಸ ಇಲ್ದಂಗೆ ಆಗ್ಬಿಡುತ್ತೆ. ನೀವು ಕೆಳಗೆ ಇರ್ತೀರ, ಆದರೆ ಶಾಂತತೆ ಆ ಲಾಸ್ಟ್ ಫ್ಲೋರಲ್ಲಿ ಇರುವಂಥ ಶಾಂತತೆ ನಿಮಗೆ ಫಸ್ಟ್ ಫ್ಲೋರಲ್ಲಿ ಅಥವಾ ಗ್ರೌಂಡ್ ಫ್ಲೋರಲ್ಲಿ ರಸ್ತೆಯಲ್ಲೇ ಸಿಗ್ತಿರುತ್ತೆ. ಸೊ ವ್ಯತ್ಯಾಸ ಇರಲ್ಲ. ಅದು ಅಮನಸ್ಕ ಸ್ಥಿತಿ. ಇಂತಹ ಅಮನಸ್ಕ ಸ್ಥಿತಿಗೆ ನಾವು ತಲುಪಿದಾಗ ನಾವು ಮತ್ತೆ ಯೋಗ ಮಾರ್ಗದಲ್ಲಿ ಅನಾಹತ ಚಕ್ರದಿಂದ ಆಜ್ಞಾ ಚಕ್ರಕ್ಕೆ, ಆಜ್ಞಾ ಚಕ್ರದಿಂದ ಸಹಸ್ರಾರಕ್ಕೆ ಹೋಗುವಾಗ, ಅಥವಾ ನಾನು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಆ ಮನೋಮಯ ಕೋಶದಲ್ಲಿ ನಾವು ಅಮನಸ್ಕ ಸ್ಥಿತಿಗೆ ಹೋಗ್ತೀವಿ. ಆ ಮನೋಮಯ ಕೋಶದಿಂದ ವಿಜ್ಞಾನಮಯ ಕೋಶಕ್ಕೆ ಹೋದಾಗ ನನ್ನ ನಿಜ ಸ್ವರೂಪ ನನಗೆ ಅರ್ಥವಾದಾಗ ಅಲ್ಲಿ ಮನೋಲಯವಾಗುತ್ತೆ. ಅನಾಹತದಲ್ಲಿ ಓಂಕಾರ ಕೇಳಕ್ಕೆ ಶುರುವಾಗುತ್ತೆ. ಓಂಕಾರದಲ್ಲಿ ಮನಸ್ಸು ಲಯವಾಗುತ್ತೆ. ಆಗ ನನಗೆ ಆನಂದಮಯ ಕೋಶ ಸಿಗುತ್ತೆ. ಅಲ್ಲಿ ಪೂರ್ತಿ ಮನೋಲಯ, ಅಲ್ಲಿನ ಮನಸ್ಸಿನ ಯಾವ ವೃತ್ತಿಯೂ ಇರೋದಿಲ್ಲ. ಹಾಗಾದ್ರೆ ಏನಿರುತ್ತೆ ಕೇಳಿದ್ರೆ, ಅಲ್ಲಿ ನನಗೆ ಅವಶ್ಯಕವಾದದ್ದು ಮಾತ್ರ ಇರುತ್ತೆ, ಅನವಶ್ಯಕ ಯಾವುದೂ ಇರಲ್ಲ. ಅವಶ್ಯಕ ಯಾವುದು? ಮನುಷ್ಯ ತಾನು ದಿನನಿತ್ಯ ಜೀವನ ಮಾಡೋದಕ್ಕೆ ಏನು ಬೇಕು, ಮತ್ತು ಸಂಬಂಧಗಳು, ಮತ್ತು ನನ್ನ ಸಮಾಜದಲ್ಲಿ ಪ್ರಜೆಯಾಗಿ ನನ್ನ ಕರ್ತವ್ಯಗಳು, ಇದನ್ನು ಗೊಣಗದೆಯೇ ಕೊರಗದೆಯೇ, ನಾನು ಅಹಂಕಾರ ಪಡೆದೆಯೇ ದರ್ಪ ಪಡೆದೆಯೇ ಅದನ್ನು ಕರ್ತವ್ಯವಾಗಿ ಮಾಡುತ್ತಾ ಫಲಾಪೇಕ್ಷೆ ಬಿಟ್ಟು ಕರ್ಮವನ್ನು ಭಗವಂತನೇ ಮಾಡಿಸುತ್ತಿದ್ದಾನೆ. ಅಥವಾ ಎಲ್ಲವೂ ಹೇಗೆ ನಡೀತಿ ಹಾಗೆ ನಡೀತಿದೆ, ಫಲದ ಅಪೇಕ್ಷೆ ಇಲ್ಲದೆ ಕರ್ಮಗಳನ್ನು ನನ್ನ ಜವಾಬ್ದಾರಿಯಾಗಿ ಧರ್ಮಾಧಾರಿತವಾಗಿ ನಡೆಸಿಕೊಂಡು ಹೋಗುವಂತಹ ಒಂದು ಸ್ಥಿತಿ ಆತನಿಗೆ ಬರುತ್ತೆ. ಯಾಕೆ? ಆತ ಇನ್ನು ಸಮಾಜದಲ್ಲಿ ಇದ್ದಾನೆ, ಆತ ಎಲ್ಲ ಬಿಟ್ಟಿದ್ದಾನೆ, ಆತ ಸನ್ಯಾಸಿ ಆಗಿಬಿಟ್ಟಿದ್ದಾನೆ, ಬೇರೆ ವಿಷಯ. ಪ್ರತಿಯೊಬ್ಬನು ಸಂಸಾರದಲ್ಲಿ ಇದ್ದು ಯೋಗಾಭ್ಯಾಸ ಮಾಡ್ತೀವಿ, ಧ್ಯಾನದಲ್ಲಿ ತೊಡಗ್ತೀವಿ, ಆತ್ಮಸಾಕ್ಷಾತ್ಕಾರ ಕಡೆಗೆ ಹೋಗ್ತೀವಿ ಅಂತಂದರೆ ನಾವು ಇಂತಹ ಹಂತಗಳನ್ನು ಗಮನ ಪಡ್ಕೋಬೇಕು. ಒಂದು ಮನೋವೃತ್ತಿ, ಆಮೇಲೆ ಉನ್ಮನಿ ಸ್ಥಿತಿ, ಉನ್ಮನಿ ಸ್ಥಿತಿಯಿಂದ ನಾವು ಅಮನಸ್ಕ ಸ್ಥಿತಿ, ಅಲ್ಲಿಂದ ಮನೋಲಯ, ಮನೋಲಯ ನಂತರ ಆನಂದ. ಅದನ್ನು ನಾವು ಆನಂದ ಅನ್ಬೋದು, ನಿರ್ವಾಣ ಅನ್ಬೋದು, ಶೂನ್ಯ ಸಂಪಾದನೆ ಅನ್ಬೋದು, ಕೈವಲ್ಯ, ಅದಕ್ಕೆ ಏನು ಬೇಕಾದ್ರೂ ಕರಿಬೋದು. ಅದನ್ನು ಶೂನ್ಯ ಅಂತ ನನ್ನ ಸದ್ಯಕ್ಕೆ ಎಲ್ಲರೂ ಶೂನ್ಯ ಸಂಪಾದನೆ, ಶೂನ್ಯವನ್ನು ಸಂಪಾದನೆ ಮಾಡಿ ಹೇಗಿರುತ್ತೆ? ಶೂನ್ಯ ಸಂಪಾದನೆ ಮಾಡಿದ್ರೆ ಈ ರೀತಿ ಇರುತ್ತೆ. ಈಗ ಶೂನ್ಯ ಇಲ್ಲಿ ಏನಿದೆ ಅಂತ ಕೇಳ್ಬೋದು. ಇಲ್ಲಿ ಏನೂ ಇಲ್ಲ. ತಕ್ಷಣ ಕೇಳಿದಾಗ ಇದು ಏನೂ ಇಲ್ಲ, ಖಾಲಿ ಇದೆ ಅಂತೀವಿ. ಆ್ಯಕ್ಚುಲಿ ಇದೆ. ಇಲ್ಲಿ ಏನಿದೆ? ಖಾಲಿ ಜಾಗ ಇದೆ. ಇಲ್ಲಿ ಏನೂ ಇಲ್ಲ ಅನ್ಕೋತೀವಿ, ಆದರೆ ಇದೆ. ಏನಿದೆ? ಖಾಲಿ ಜಾಗ ಇದೆ. ಇಲ್ಲಿ ಖಾಲಿ ಜಾಗ ಇರೋದಕ್ಕೆ ನಾನು ನಿಲ್ಲೋದಕ್ಕೆ ಸಾಧ್ಯ ಆಯಿತು. ಈ ಖಾಲಿ ಜಾಗವನ್ನು ಶೂನ್ಯ ಸಂಪಾದನೆ ಅಂತ ಅಂದ್ಕೊಳ್ಳೋಣ. ನನಗೇನು ಸಿಕ್ತು ಅಂದರೆ, ನನಗೆ ಅನವಶ್ಯಕ ಎಲ್ಲವೂ ಹೋಯಿತು. ಏನಿದೆಯೋ ಅದೇ ಇದೆ. ಏನಿದೆ? ಏನಿದೆಯೋ ಅದಿದೆ. ಆಕಾಶವಿದೆ, ಇಲ್ಲಿ ಸ್ಪೇಸ್ ಇದೆ. ಈಗ ಇಲ್ಲಿಗೆ ಹೋಗೋಣ. ಉದಾಹರಣೆ, ನಾವು ಇಲ್ಲಿ ಕೆಲಸ ನಡೀತಾ ಇದೆ. ಕೆಲಸ ನಡೀತಿರೋದ್ರಿಂದ ಒಂದಷ್ಟು ವಸ್ತುಗಳು ಇಟ್ಕೊಂಡಿದ್ದೀವಿ. ಈ ವಸ್ತುಗಳು ಯಾಕಿದೆ? ಇಲ್ಲಿ ಚಟುವಟಿಕೆ ನಡೀತಿದೆ. ಇಲ್ಲಿ ಚಟುವಟಿಕೆ ನಡೀತಿದೆ, ಹಾಗಾಗಿ ಇಲ್ಲಿ ವಸ್ತುಗಳು ಇದೆ. ಹಾಗಂತ ಇಲ್ಲಿ ಆಕಾಶ ಇಲ್ವಾ? ಇದೆ. ಇಲ್ಲಿ ಸ್ಪೇಸ್ ಇದ್ದಿದ್ದಕ್ಕೆ ಇದನ್ನು ಇಡೋದಕ್ಕೆ ಸಾಧ್ಯ ಆಯಿತು. ಈಗ ಇನ್ನೇನೋ ಒಂದು ಇಷ್ಟು ದೊಡ್ಡದೇ ಐಟಮ್ ತರ್ತೀನಿ, ನಾನು ಅವಾಗ ಇಲ್ಲಿ ಇಡೋಕ್ಕಾಗಲ್ಲ. ಕೇಳದೆ ಸರ್ ಇಲ್ಲಿ ಜಾಗ ಇಲ್ಲ ಅಂತಾನೆ, ಮತ್ತು ಆ ವ್ಯಕ್ತಿ ತಂದ್ಬಿಟ್ಟು ಆ ಕಡೆಗೆ ಹಾಕ್ತಾನೆ, ಕಾಲಿರೋ ಜಾಗಕ್ಕೆ ಹಾಕ್ತಾನೆ, ಅಥವಾ ರೂಮಲ್ಲೆಲ್ಲ ಹಾಕ್ತಾನೆ. ಯಾಕೆ? ಅವನಿಗಿಲ್ಲಿ ಜಾಗ ಇಲ್ಲ. ಬಟ್ ಇಲ್ಲಿ ಮೊದಲೇನಿತ್ತು? ಇಲ್ಲೂ ಜಾಗನೇ ಇತ್ತು. ಜಾಗ ಇದ್ದಿದ್ದಕ್ಕೆ ಇದನ್ನು ಫಸ್ಟ್ ತಂದಿಡೋಕ್ಕಾಗಿರೋದು. ಎಲ್ಲಿ ಚಟುವಟಿಕೆ ಇರುತ್ತೋ ಅಲ್ಲಿ ಎಲ್ಲ ವಿಷಯ ಸಂಗ್ರಹಣೆ ಇರುತ್ತೆ. ವಿಷಯ ಸಂಗ್ರಹಣೆ ಇರುತ್ತೆ. ಎಲ್ಲಿ ವ್ಯವಹಾರ ಇಲ್ಲ, ವಿಷಯ ಸಂಗ್ರಹಣೆ ಇಲ್ಲ, ಹಾಗಾಗದೆ ಶೂನ್ಯ ಸಂಪಾದನೆ, ಅಲ್ಲಿ ಖಾಲಿ ಜಾಗ ಇರುತ್ತೆ. ಹಾಗಾಗಿ ಬದುಕಲ್ಲಿ ಒಬ್ಬ ಸಂಸಾರಿ ಆಗಿದ್ದಾನೆ ಅಂತಂದರೆ, ಸನ್ಯಾಸಿ ಸಹವಾಸ ಬಿಟ್ಬೋಣ, ಸಂಸಾರಿ ಅಂತಂದಾಗ ಅವನು ಹೇಗಿರ್ತಾನೆ? ಯೋಗ ಮಾರ್ಗದಲ್ಲಿ ನಡೆದ್ರೆ ಆತ ಹೇಗಿರ್ತಾನೆ ಅಂದರೆ, ಅವನಲ್ಲಿ ಶೂನ್ಯವಿದೆ, ಒಳಗೆ ಸದಾ ಇರುವಂತಹ ಶೂನ್ಯ, ಅಲ್ಲಿ ಏನೂ ಇಲ್ಲ, ಅಲ್ಲಿ ಹೀಗೆ ಖಾಲಿ ಇದೆ. ಆದರೆ ಸಂಸಾರಿ ಆದ್ದರಿಂದ ಸಮಾಜಕ್ಕೆ ಅವನು ಒಡನಾಡುವುದರಿಂದ ಅವನು ಹೀಗಿದೆ. ಅವನ ಜಾಗ ಈ ರೀತಿ ಇದೆ. ಈ ರೀತಿ ಅಂದರೆ ಈ ರೀತಿ ಅಂತ ಅವನ ಜಾಗ ತುಂಬಿಕೊಂಡಿದೆ, ಚಟುವಟಿಕೆ ಇದೆ, ವಿಷಯ ಸಂಗ್ರಹಣೆ ಇದೆ. ವಸ್ತು ಸಂಗ್ರಹಣೆ, ವ್ಯಕ್ತಿ ಸಂಗ್ರಹಣೆ, ವಿಷಯ ಸಂಗ್ರಹಣೆ ಇದೆ. ಅವನ ಬದುಕಲಾಗ ಅವನು
ಗುಂಡಪ್ಪ ಹೇಳ್ದಂಗೆ 2 ಕೋಣೆಗಳನ್ನ ಮಾಡ್ಕೊಂಡಿರ್ತಾನೆ. 2 ಕೋಣೆಗೆ ನೀ ಮಾಡು ಮನದಾಲಗಿದೆ ಅಂತ ಹಾಗೆ ಒಂದು ಕೋಣೆ ಚಟುವಟಿಕೆಗೆ ಅಂತಿದೆ, ಇನ್ನೊಂದು ಕೋಣೆ ಖಾಲಿ ಇದೆ, ಅಲ್ಲಿ ಒಬ್ಬನೇ ತಾನಾಗೆ ವಿರಮಿಸ್ತಾ ಇದ್ದಾನೆ. ಅವನು ಒಂದೇ ಸಮಯದಲ್ಲಿ ಒಬ್ಬ ತನ್ನ ತಾನು ಕಂಡುಕೊಂಡವನು, ಅವನು ಎನ್ಲೈಟನ್ ಬೀಯಿಂಗ್ ಅನ್ನೋಣ, ಆತ್ಮ ಸಾಕ್ಷಾತ್ಕಾರ ಅನ್ನೋಣ. ಅವನು ಹೇಗಿರ್ತಾನೆ ಅಂತಂದ್ರೆ, ಸಮಾಜದಲ್ಲಿ ತೊಡಗಿಕೊಂಡವನು, ಅವನದು ಒಂದು ರೂಮ್ ಇರುತ್ತೆ, ಅಲ್ಲಿ ವಿಷಯ ಸಂಗ್ರಹಣೆ ಇರುತ್ತೆ, ಅವನು ಇಲ್ಲೂ ಇರ್ತಾನೆ, ಜೊತೆಗೆ ಇಲ್ಲಿರೋವಾಗಲೂ ಅವನು ಒಳಗೆ ಖಾಲಿ ರೂಮ್ ಇರುತ್ತೆ, ಅಲ್ಲೂ ಇರ್ತಾನೆ. ಅವನು 2 ಕಡೆ ಅಟ್ ಎ ಟೈಮ್ ಇರ್ತಾನೆ. 2 ಕೋಣೆಯನ್ನು ಮಾಡು ಮನದಾಲೆ ಇದೆ ಅಂದಂಗೆ, ಒಂದು ಕೋಣೆಯಲ್ಲಿ ವ್ಯವಹಾರ ನಡೀತಿರುತ್ತೆ, ಅವನ ವ್ಯವಹಾರ ತೊಡಗಿದ್ದಾಗಲೂ ಅವನ ನಿಜ ಸ್ಥಿತಿ ಆ ಖಾಲಿ ರೂಮಲ್ಲೇ ಇರುತ್ತೆ. ಅಲ್ಲಿ ಯಾವ ಡಿಸ್ಟರ್ಬೆನ್ಸು ಇಲ್ಲ, ಏನೂ ಇಲ್ಲ. 2 ಕಡೆಗೂ ಅವನು ಜೊತೆಗೆ ಇರ್ತಾನೆ. ಆಗ ಅವನಿಗೆ ಸಮಾಜವನ್ನು ಹೇಗಿದೆಯೋ ಹಾಗೆ ನೋಡೋಕ್ಕೆ ಸುಲಭ ಆಗುತ್ತೆ. ಇದನ್ನು ಸಾಧ್ಯ ಮಾಡ್ಕೊಳ್ಳೋದು ಯಾವಾಗ ಆಗುತ್ತೆ ಅಂದರೆ, ನಾವು ಪ್ರತ್ಯಾಹಾರ ಮಾಡ್ಕೋಬೇಕು. ಮೊದಲನೇ ನಾವು ಧ್ಯಾನಕ್ಕೆ ಅಂತ ಹೋದರೆ ಸಾಧ್ಯ ಆಗಲ್ಲ. ಕೆಲವು ಸಲ ಪ್ರತ್ಯಾಹಾರ ಆಗಬೇಕು. ಪ್ರತ್ಯಾಹಾರ ಅಂದೇನು, ಅದು ಈ ರೀತಿ ಇರುತ್ತೆ, ನೋಡೋಣ ಬನ್ನಿ. ಈಗ ಉದಾಹರಣೆ, ಇದು ಇಲ್ಲಿ ಸ್ಟುಡಿಯೋ ಮಾಡ್ಕೋತಿದ್ದೀವಿ. ಸೊ ಇಲ್ಲಿ ಅಕೋಸ್ಟಿಕ್ಸ್ ಅಂತ ಹೇಳ್ತೀವಿ, ಕೆಲಸ ನಡೀತಾ ಇದೆ. ನಾನು ಏನು ತೋರಿಸಲು ಪಾಪ ಯಾವಾಗಲೂ ಏನಾದ್ರು ನಡೀತಾ ಇರುತ್ತೆ. ವಿಶ್ರಮ ತೋರಿಸಲು ಕನ್ಸ್ಟ್ರಕ್ಷನ್ ನಡೀತಿರುತ್ತೆ, ಹೊಲ ತೋರಿಸಲು ಏನೋ ಬಿತ್ತನೆ ನಡೀತಿರುತ್ತೆ, ಚಟುವಟಿಕೆ ಇದ್ದೇ ಇರುತ್ತೆ. ಆ ಚಟುವಟಿಕೆಯ ಮಧ್ಯವು ನಾವು ಚಟುವಟಿಕೆ ಇಲ್ಲದೆ ಇರುವುದು, ಸ್ಥಿರನಾಗಿರುವುದು, ತಟಸ್ಥನಾಗಿರುವುದು. ಚಟುವಟಿಕೆಗಳೆಲ್ಲ ಇದೆ, ಹೊರಗಿನ ಚಟುವಟಿಕೆ, ಒಳಗೆ ಚಟುವಟಿಕೆ ಇಲ್ಲ, ಸ್ಥಿರನಾಗಿರುವುದು. ಹಾಗಾಗಿ ಇಲ್ಲಿ ರೆಡಿ ಆಗ್ತಾ ಇದೆ. ನನಗಿನ್ನೂ 2 ಕೋಣೆ ಮಾಡ್ಕೊಳ್ಳೋಕೆ ಬಂದಿಲ್ಲ ಜೀವನದಲ್ಲಿ. ಅಲ್ಲೊಂದು ಖಾಲಿ ರೂಮೊಂದು, ಚಟುವಟಿಕೆಗೆ ಒಂದು ರೂಮ್ ಇನ್ನೂ ಮಾಡ್ಕೊಳ್ಳೋಕೆ ಬಂದಿಲ್ಲ ಅಂದಾಗ ನಾನು ಹೀಗೆ ಅಕೋಸ್ಟಿಕ್ ಮಾಡ್ಕೋಬೇಕು. ಇಲ್ಲಿ ಹೊರಗಿಂದ ಸದ್ದು ಕೇಳಿಸಲ್ಲ, ಹೊರಗಿನ ಸದ್ದು ಒಳಗೆ ಹೋಗಲ್ಲ, ಒಳಗಿನ ಸದ್ದು ಹೊರಗೆ ಬರಲ್ಲ. ಈ ರೀತಿ ಅಕೋಸ್ಟಿಕ್ ಮಾಡ್ಕೊಂಡು ನಮ್ಮ ಪಾಡನ್ನ ಕೂತ್ಕೊಂಡ್ಬಿಡೋದು. ದಿನಕ್ಕೆ 1 ಅವರ್ 2 ಅವರ್ ಕೂತ್ಕೊಂಡ್ಬಿಡೋದು. ಇದನ್ನು ಪ್ರತ್ಯಾಹಾರ ಅನ್ನೋಣ. ಪ್ರತ್ಯಾಹಾರ ಅಂದೇನು, ನಾ ಕಣ್ಣು ಕಿವಿ ಕಣ್ಣು ಇದನ್ನೆಲ್ಲ ಗಮನ ಹೊರಗಡೆ ಹೋಗ್ತಿರುತ್ತೆ, ನಾನು ಹೊರಗೆ ಹೋಗ್ಬಿಡಲ್ಲ, ಅಂತರ್ಮುಖಿ ಮಾಡ್ಕೋತೀನಿ. ನಾನು ಹೊರಗಿನ ವಿಷಯ ನಾನು ಕೇಳಿಸ್ಕೊಳಕ್ಕೆ ಹೋಗಲ್ಲ, ಹೊರಗಿನ ವಿಷಯಗಳನ್ನ ನೋಡಕ್ಕೆ ಹೋಗಲ್ಲ, ಹೊರಗಿನ ವಿಷಯಗಳನ್ನ ಮಾತಾಡಕ್ಕೆ ಹೋಗಲ್ಲ ಅಂತ ನಾನು ಪಂಚೇಂದ್ರಿಯಗಳನ್ನು ನಾನು ಒಳಮುಖ ಮಾಡ್ಕೊಳ್ತೀನಿ. ನಾನು ಹೊರಗಿನ ಪ್ರಪಂಚ ಗಮನ ಕೊಡಲ್ಲ, ಕಂಪ್ಲೀಟ್ಲಿ ಶಟ್ ಡೌನ್, ಪೂರ್ತಿ ಕ್ಲೋಸ್. ಹೊರಗಿನ ಪ್ರಪಂಚಕ್ಕೆ ನನಗೂ ಸಂಬಂಧನೇ ಇಲ್ಲ ಅಂತ ನನ್ನ ಪೂರ್ತಿ ಎಲ್ಲ ಕಡೆ ಬಾಗಿಲಾಕೊಂಡ್ಬಿಡ್ತೀನಿ. ಇದು ಅಕೋಸ್ಟಿಕ್ ನಾವು ಮನಸ್ಸಿಗೆ ಮಾಡ್ಕೋಬೇಕಿರೋದು. ಧ್ಯಾನ ಮಾಡಬೇಕು ಅನ್ನೋದಿದ್ರೆ, ಅಥವಾ ಈ ಅಮನಸ್ಕ ಸ್ಥಿತಿ, ಉನ್ಮನಿ ಅಂತ ಏನು ಹೇಳಿದೆ, ಉದಾಸೀನ ಅಂತ, ಇದು ಅಭ್ಯಾಸ ಆಗಬೇಕಂದ್ರೆ ಧ್ಯಾನದಲ್ಲಿ ನಾವು ಪ್ರತ್ಯಾಹಾರ ಮಾಡ್ಕೋಬೇಕು. ನಾವು ಆಗಾಗ ದಿನಕ್ಕೊಂದು ಅರ್ಧ ಗಂಟೆನೋ 3/4 ಗಂಟೆನೋ ನನ್ನೊಳಗೆ ನಾನು ಸುಮ್ಮನೆ ಇದ್ಬಿಡ್ಬೇಕು. ಹೊರಗಿನ ಪ್ರಪಂಚಕ್ಕೆ ಸಂಬಂಧ ತಗೋಬಾರ್ದು. ತಗೊಳ್ದೆ ಎಷ್ಟಾಗುತ್ತಷ್ಟು ನಮ್ಮೊಳಗೆ ಅಕೋಸ್ಟಿಕ್ ಮಾಡ್ಕೊಂಡು ಅಲ್ಲೇ ಇದ್ದರೆ ನಮ್ಮ ಮನಸ್ಸು ತಿಳಿಯಾಗಿ ಶುರು ಆಗುತ್ತೆ. ಅದೇ ಗುಂಡಪ್ಪ ಚೆನ್ನಾಗಂತಾರೆ, ಜಲದ ಕೊಳ ನಿನ್ನ ಮನ ಲೋಗರದರು ಒಳಗಿಳಿಯೇ ತಲದ ಕಸ ತೇಲುತ್ತಾ ಬಗ್ಗಡಬದಹುದು ಕಲಕದೊಡ್ಡೊಡೆ ಕೊಂಚ ಬಿಟ್ಟಿದ್ದೊಡನೆ ಮರಳಿ ತಿಳಿಯಹುದು ಶಾಂತಿಯಲ್ಲಿ ಮಂಕುತಿಮ್ಮ. ಅಂದರೆ ಮನಸ್ಸು ಜಲದ ಕೊಳ ಇದ್ದಂಗಂತೆ, ನೀರಿನ ಕೊಳ. ಆ ನೀರಿನ ಕೊಳದಲ್ಲಿ ಒಂದು ಕಲ್ಲಿಗಿಲ್ಲಿ ಹಾಕಿದ್ವಿ ಅಥವಾ ಎಲ್ಲ ನಡ್ಕೊಂಡು ಹೋದ್ರು ಅಂದರೆ ಆ ರಾಡಿ ಆಗುತ್ತೆ, ಕೆಳಗೆ ರಾಡಿ ಎಲ್ಲ ಮೇಲೆ ಬಂದು ನೀರು ಜೊತೆ ಮಿಕ್ಸ್ ಆಗಿಬಿಡುತ್ತೆ, ಅದು ಕದಡಿ ಹೋಗಿರುತ್ತೆ. ನೀರು ಸ್ಪಷ್ಟವಾಗಿಲ್ಲ ಅಂದಾಗ ಒಳಗಡೆ ನಮಗೆ ನಮ್ಮ ಪ್ರತಿಬಿಂಬ ಕಾಣಲ್ಲ. ಆಗೇನು ಮಾಡಬೇಕು, ನಾವು ಕದಡಿರೋ ನೀರು ಅಂತ ನಾವು ತಲೆ ಕೆಡಿಸ್ಕೊಂಡು ಹತಾಶರಾಗೋದಕ್ಕಿಂತ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಬಿಟ್ಟರೆ ತಾನಾಗಿ ಕದಡಿರೋ ಕೆಸರು ಕೆಳಗೆ ಹೋಗುತ್ತೆ, ತಿಳಿ ನೀರು ಮೇಲೆ ಬರುತ್ತೆ. ಆ ತಿಳಿಯಾದ ನೀರನ್ನ ಕುಡಿಯೋದಕ್ಕೆ ಯೋಗ್ಯ ಆಗುತ್ತೆ. ಕೆಸರು ನೀರನ್ನು ಕುಡಿಯೋಕ್ಕಾಗಲ್ಲ. ಹಾಗೆ ಸ್ವಲ್ಪ ಹೊತ್ತು ಬಿಟ್ಟರೆ ತಾನಾಗಿ ಕೆಸರು ಕೆಳಗೆ ಹೋಗುತ್ತೆ, ನೀರು ಶಾಂತವಾಗಿ ಮೇಲೆ ಬರುತ್ತೆ. ಆ ಯೋಗ್ಯವಾದ ನೀರನ್ನು ನಾವು ಕುಡಿಬಹುದು. ಅದು ಎಚ್ಚರಿಕೆ ಇರಬೇಕು. ಪದೇ ಪದೇ ಏನೋ ಕಲ್ಲು ಬೀಳ್ತಾ ಇರುತ್ತೆ, ಕೆಳಗಿರೋ ಕೆಸರು ಮೇಲೆ ಬರ್ತಾ ಇರುತ್ತೆ. ಆ ಕೆರೆಗಿಂದ ಕೆಸರನ್ನು ತೆಗೆದು ಬಿಡೋಕ್ಕಾಗಲ್ಲ, ಕೆಸರು ಕೆಳಗೆ ಇರುತ್ತೆ. ಆಗಾಗ ಅದ್ರ ಮೇಲೆ ಒಬ್ಬರು ನಡೆದಾಗ ಕಲ್ಲು ಹಾಕಿದಾಗ ಅದು ಮಿಕ್ಸ್ ಆಗ್ತಿರುತ್ತೆ. ನಾವು ಕೂಡ ಇನ್ನೊಬ್ಬರ ಮನಸ್ಸನ್ನು ಅಲ್ಲೂ ಕೂಡ ನಾವು ಕಲ್ಲು ಹಾಕ್ತಿರ್ತೀವಿ, ನಡೀತಿರ್ತೀವಿ. ಬರೀ ನನ್ನ ಮನಸ್ಸು ಮಾತ್ರ ಜಲದ ಕೊಳ, ಇನ್ನೊಬ್ಬರದ್ದು ಅಲ್ಲ ಅಂತಲ್ಲ. ಒಬ್ಬ ನನ್ನ ಜೀವನದಲ್ಲಿ ಕಾಲಿಟ್ಟು ಬರ್ತಾನೆ, ಆಗ ನನ್ನ ಮನದ ಜಲ ಕದಡುತ್ತೆ. ನಾನು ಕೂಡ ಇನ್ನೊಬ್ಬರ ಜೊತೆ ವ್ಯವಹರಿಸ್ತಿರ್ತೀನಿ, ಅವನ ಮನಸ್ಸು ಕೂಡ ಜಲದ ಕೊಳವೇ. ಅಲ್ಲೂ ಕೂಡ ನಾನು ಇನ್ನೊಬ್ಬರ ಮನಸ್ಸಲ್ಲೂ ಕದಡ್ತಾ ಇರ್ತೀವಿ. ಇದು ನಮಗೆ ಅರಿವಿದ್ದಾಗ ಸ್ವಲ್ಪ ತಾಳ್ಮೆಯಿಂದ ಇದ್ದು, ಕದಡಿದೆ, ನನಗಿನ್ನೂ ಉನ್ಮನೆ ಸ್ಥಿತಿ ಇಂಥವೆಲ್ಲ ನನಗಿನ್ನೂ ಅಭ್ಯಾಸ ಆಗಿಲ್ಲ ಅಂತಂದರೆ ಆಗ ಪ್ರತ್ಯಾಹಾರ ಮಾಡ್ಕೋಬೇಕು. ಪ್ರತ್ಯಾಹಾರ ಮಾಡಿಕೊಂಡು ಅಂದ ತಕ್ಷಣ ಸ್ವಲ್ಪ ಸುಮ್ಮನೆ ಕೂರಬೇಕು. ಸುಮ್ಮನೆ ಕೂತ್ರೆ ತಾನಾಗಿ ಮನಸ್ಸು ತಿಳಿಯಾಗತ್ತೆ.
ತಿಳಿಯಾದಾಗ ಅದರಲ್ಲಿ ನೋಡಿದ್ರೆ ನಮ್ಮ ಪ್ರತಿಬಿಂಬ ಸರಿಗೆ ಕಾಣುತ್ತೆ, ನನಗೆ ನಿರ್ಧಾರಗಳು ತಗೊಳಕ್ಕೆ ಸಾಧ್ಯ ಆಗುತ್ತೆ. ಅದಾಗಬೇಕು ಅಂದರೆ ನಾವು ಇವತ್ತು ಯಾಕೆಂದು ಹೇಳ್ತೀನಿ ಅಂದರೆ, ನಾವು ಧ್ಯಾನ ಅಂದ್ಕೊಂಡ ತಕ್ಷಣ ಅದೇನೋ ಒಂದು ಔಟ್ ಆಫ್ ದಿ ಬಾಡಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅದೇನೋ ಹುಚ್ಚುಚ್ಚು ಕಲ್ಪನೆಗಳಾಗ್ಬಿಟ್ಟಿದೆ. ನಿಜವಾದ ಧ್ಯಾನ ಅಂದರೆ ನನ್ನ ಮನೋವೃತ್ತಿಯಿಂದ, ಚಿತ್ತವೃತ್ತಿಯಿಂದ ಮೇಲೇಳುವುದು, ನನ್ನ ನಿಜ ಸ್ವರೂಪವನ್ನು ಕಂಡುಕೊಳ್ಳುವುದು. ಇದಕ್ಕೆ ಕೆಲವರು ನಾ ಹೇಳ್ದಂಗೆ ಪಂಚಕೋಶಗಳಿಂದ ಬರ್ತಾರೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಕೋಶಗಳಿಂದ ನಮ್ಮನ್ನು ನಾವು ಸಾಕ್ಷಾತ್ಕಾರ ಮಾಡ್ಕೋಬೋದು. ಇನ್ನು ಕೆಲವರು ಅದನ್ನು ಚಕ್ರಗಳಿಂದ ಮೇಲೆ ಬರ್ತಾರೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ ಅಂತ ಚಕ್ರಗಳಲ್ಲಿ ಏರ್ತಾರೆ. ಕೆಲವರು ಅದರಲ್ಲೂ ಮತ್ತೆ ಅಷ್ಟು 7 ಚಕ್ರ ಬೇಡ, ಆ 3 ಚಕ್ರಗಳನ್ನೇ ಬಳಸ್ಕೊಳ್ಳೋಣ ಅಂತ ಡಿವೈಡ್ ಆಗ್ತಾ ಯೋಗ ಮಾರ್ಗಗಳು ಬದಲಾಗ್ತಾ ಹೋಗುತ್ತೆ. ಆದರೆ ಯಾವುದೇ ಮಾರ್ಗ ಅದು ಕೊನೆಯಲ್ಲಿ ಅದು ಉದ್ದೇಶ ಇರೋದು ಸತ್ಯ ದರ್ಶನ, ಆತ್ಮದರ್ಶನ, ಭಗವಂತನ ಸಾಕ್ಷಾತ್ಕಾರ, ಅದೇನು ಬೇಕಾದ್ರೂ ಕರೆಯೋಣ. ನಾವು ಅಲ್ಲಿ ನೆಲೆ ನಿಲ್ಲುವುದು, ನನ್ನ ನಿಜ ಸ್ವರೂಪದಲ್ಲಿ ನೆಲೆ ನಿಲ್ಲುವುದೇ ಅಧ್ಯಾತ್ಮದ ಉದ್ದೇಶ. ಧ್ಯಾನ ಅಲ್ಲಿಗೆ ಕರ್ಕೊಂಡು ಹೋಗುವಂತಹ ಒಂದು ಉಪಾಯಗಳು ಹಲವಾರಿದೆ. ಆ ಹಲವಾರು ಉಪಾಯಗಳಲ್ಲಿ ನಮ್ಗೆ ಹೋಗುವಾಗ ಅನುಭವಗಳು ಬೇರೆ ಬೇರೆ ಆಗ್ತಾ ಹೋಗ್ಬೋದು, ನಾ ಇಲ್ಲ ಅಂತ ಹೇಳಲ್ಲ. ಆದರೆ ಆ ಅನುಭವವೇ ಧ್ಯಾನವಲ್ಲ, ಆ ಅನುಭವವೇ ಧ್ಯಾನದ ಉದ್ದೇಶವೂ ಅಲ್ಲ. ಧ್ಯಾನದ ನಿಜವಾದ ಉದ್ದೇಶ ಶಾಂತಿ ನೆಮ್ಮದಿಯಿಂದ ಬದುಕುವುದು, ಇನ್ನೊಬ್ಬರ ಜೊತೆಗೂ ಶಾಂತಿ ನೆಮ್ಮದಿಯಿಂದ ಇರುವುದು, ಹಾಗೆ ನನ್ನ ನಿಜ ಸ್ವರೂಪವನ್ನು ಅರಿಯುವುದು. ಅಂಥದ್ದಾಗಬೇಕು ಅಂತಂದರೆ ಮೊದಲು ಮನಸ್ಸಿಂದ ಮೇಲೆ ಏಳಬೇಕು. ಅದಾದಾಗ ತಾನಾಗೆಲ್ಲವೂ ಸ್ಪಷ್ಟವಾಗ್ತಾ ಹೋಗುತ್ತೆ. ಅಂಥದ್ದಾಗಬೇಕು ಅಂದರೆ ಧ್ಯಾನ ದಕ್ಕಬೇಕು ಅಂದರೆ ಮೊದಲು ಪ್ರತ್ಯಾಹಾರ ಆಗಬೇಕು. ಪ್ರತ್ಯಾಹಾರ ಆದಾಗ ನಮಗೆ ಮನೋವೃತ್ತಿಯಿಂದ ಉನ್ಮನೆ ಸ್ಥಿತಿಯಿಂದ ನಮಗೆ ಅಮನಸ್ಕ ಸ್ಥಿತಿಯಿಂದ ಮನೋಲಯ. ಅಂತಹ ಮನೋಲಯ ಎಲ್ರಿಗೂ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗ್ತೀನಿ. ನಮಸ್ಕಾರ.